ಪರಲೋಕದ ಮಹಿಮೆಯಿಂದ ಈ ಲೋಕದ ಸ್ಥಿತಿಗೆ ಇಳಿಯುವುದು ಎಂಥ ದೊಡ್ಡ ಕಾರ್ಯ! ನಮಗೆ ಗ್ರಹಿಸಲು ಸಾಧ್ಯವೇ ಇಲ್ಲ. ಆದರೆ ಕ್ರಿಸ್ತನಲ್ಲಿ ಅದು ನೆರವೇರಿದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಪೌಲನು ಫಿಲಿಪಿಯರಿಗೆ ಬರೆದ ಪತ್ರಿಕೆಯ 2ನೇ ಅಧ್ಯಾಯದ ಧ್ಯಾನಕ್ಕೆ ನಾವು ಈಗ ಬಂದಿದ್ದೇವೆ. ಕ್ರೈಸ್ತ ಜೀವಿತದ ನಮೂನೆ ಎಂಬ ವಿಷಯವನ್ನು ಅಧ್ಯಯನ ಮಾಡಲಿರುವೆವು. ಅದು ಯಾವುದು? ಅದನ್ನು ಅನುಕರಣೆ ಮಾಡಲು ಸಾಧ್ಯವೇ? ಈ ದಿನ ನಾವು ಅದನ್ನು ತಿಳಿದುಕೊಳ್ಳೋಣ. ಬನ್ರಿ ಹಾಗಾದರೆ ಪ್ರಾರ್ಥನಾ ಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಈಗ ಪ್ರಾರಂಭಿಸೋಣ. ನಿಮ್ಮ ಪಾಪಗಳು ಕಡುಕೆಂಪಾಗಿದ್ದರೂ ಹಿಮದ ಹಾಗೆ ಬಿಳುಪಾಗುವವು, ಕಿರಮಂಜಿ ಬಣ್ಣವಾಗಿದ್ದರೂ ಉಣ್ಣೆಯಂತೆ ಬೆಳ್ಳಗಾಗುವವು. ಯೆಶಾಯನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 18ನೇ ವಚನ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಮಹಾಕೃಪೆಯಿಂದ ಪೌಲನು ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆಯ 1ನೇ ಅಧ್ಯಾಯವನ್ನು ಧ್ಯಾನ ಮಾಡಿ ಮುಗಿಸಿ ಆ ಮೂಲಕ ಅನೇಕ ಆಶೀರ್ವಾದಗಳನ್ನು ನಾವು ಹೊಂದಿಕೊಂಡಿದ್ದೇವೆ. ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆಯ 2ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಇದರ ಮುಖ್ಯ ಪ್ರಸ್ತಾಪ ಕ್ರೈಸ್ತ ಜೀವಿತಕ್ಕೆ ನಮೂನೆ, ಇತರರು, ಕ್ರಿಸ್ತನ ಮನಸ್ಸು, ದೀನತೆ ಎಂಬುದಾಗಿದೆ. ಪ್ರಿಯರೇ, ದೇವರ ಮನಸ್ಸು ಕ್ರಿಸ್ತನನ್ನು ಘನಪಡಿಸುವುದು. ಕ್ರಿಸ್ತನ ಸಂಗತಿಗಳು, ತಿಮೋಥೆಯನ ಮನಸ್ಸು, ಪೌಲನೊಂದಿಗೆ ಸಹಮತ, ಎಪಫ್ರೋದಿತನ ಮನಸ್ಸು, ಕ್ರಿಸ್ತನ ಕಾರ್ಯಗಳು ಎಂಬ ವಿಚಾರವನ್ನು ಕೂಡ ನಾವು ನೋಡಲಿದ್ದೇವೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮೊದಲ ಅಧ್ಯಾಯದಲ್ಲಿ ಕ್ರೈಸ್ತ ಜೀವಿತದ ತತ್ವವನ್ನು ನೋಡಿದೆವು. ಅದು ಒಂದೇ ವಚನದಲ್ಲಿ ಹೀಗೆ ಕ್ರೋಢೀಕರಿಸಲ್ಪಟ್ಟಿದೆ: ನನಗಂತೂ ಬದುಕುವುದೆಂದರೆ ಕ್ರಿಸ್ತನೇ, ಸಾಯುವುದು ಲಾಭವೇ ಎಂಬುದಾಗಿ. ಪ್ರಿಯರೇ, ಪೌಲನ ಜೀವಿತದ ಕೇಂದ್ರವು ಕ್ರಿಸ್ತನೇ ಆಗಿದ್ದನು. ಈ ಅಧ್ಯಾಯದಲ್ಲಿ ಕ್ರೈಸ್ತ ಜೀವಿತದ ನಮೂನೆಯನ್ನು ನೋಡುತ್ತೇವೆ. ಅದು ಕ್ರಿಸ್ತನ ಮನಸ್ಸು ಆಗಿದೆ. ಪ್ರಿಯರೇ, ಇದನ್ನು ಅನುಕರಿಸುವುದರಿಂದ ಮಾಡಲು ಸಾಧ್ಯವಿಲ್ಲ. ಕ್ರಿಸ್ತನನ್ನು ಹಿಂಬಾಲಿಸುವ ಕುರಿತಾಗಿ ಜನರು ಮಾತನಾಡುವುದನ್ನು ನಾನು ಕೇಳುತ್ತೇನೆ. ಅದರ ಅರ್ಥವೇನೆಂದು ಅವರನ್ನು ಕೇಳಬೇಕೆನಿಸುತ್ತದೆ. ಅದರಲ್ಲೂ ಅವರ ಮಾತಿನಲ್ಲಿ ಅವರ ಜೀವಿತವೂ ಇಲ್ಲದಿರುವಾಗ ಅವರು ಕ್ರಿಸ್ತನನ್ನು ಅನುಕರಿಸಲು ಪ್ರಯತ್ನಿಸುತ್ತಿದ್ದಾರೋ? ಕ್ರಿಸ್ತನು ಕ್ರೈಸ್ತ ಜೀವಿತದ ಮಾದರಿ ಎಂದು ಇಲ್ಲಿ ಪೌಲನು ಹೇಳುವಾಗ ಅವನು ಅನುಕರಣೆಯ ಕುರಿತಾಗಿ ಮಾತನಾಡುತ್ತಿಲ್ಲ. ಅವನು ಪಾಲ್ಗೊಳ್ಳುವುದರ ಕುರಿತು ಹೇಳುತ್ತಿದ್ದಾನೆ. ಅಂದರೆ ಕ್ರಿಸ್ತನ ಮನಸ್ಸು ನಮ್ಮಲ್ಲಿರಬೇಕು ಮತ್ತು ಇದನ್ನು ಮಾಡುವುದು ದೇವರಾತ್ಮನಿಂದ ಮಾತ್ರ ಸಾಧ್ಯ. ಪ್ರಿಯ ಮಿತ್ರರೇ, ನನ್ನಷ್ಟಕ್ಕೆ ನಾನು ಕಾರ್ಯಗಳನ್ನು ಮಾಡುವಾಗ ಅವು ಸರಿಯಾಗಿಲ್ಲದಿರುವುದು ಮಾತ್ರವಲ್ಲದೆ ಯಾವಾಗಲೂ ತಪ್ಪಾಗಿಯೇ ಇರುತ್ತದೆ. ನಾನು ಕಠಿಣ ಮನಸ್ಸಿನವನೆಂದು, ನನ್ನಷ್ಟಕ್ಕೆ ನಾನೇ ಮುಂದೆ ಹೋಗುತ್ತೇನೆಂದು ದೂರುತ್ತಾರೆ. ಆದರೆ ಆ ರೀತಿ ನಾನು ಮಾಡುವಾಗ ನಾನು ಎಡವಿ ಕಾಲಿಗೆ ಗಾಯ ಮಾಡಿಕೊಳ್ಳುತ್ತೇನೆ. ಆಗ ನಾನು, ಕರ್ತನೇ, ನೀನು ಕೈಹಾಕಿ ಮುಂದುವರಿಸು ಎಂದು ಹೇಳುತ್ತೇನೆ. ಆಗ ಕರ್ತನು ಕಾರ್ಯ ಮುಂದುವರಿಸುವ ರೀತಿಯು ಅದ್ಭುತವಾದದ್ದಾಗಿರುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಪವಿತ್ರಾತ್ಮನು ಕಾರ್ಯ ನಡೆಸುವುದನ್ನು ನಾವು ಸುಮ್ಮನಿದ್ದು ನೋಡಬೇಕಾಗಿದೆ. ಇದರ ಅರ್ಥ ನಾವು ಸೋಮಾರಿಗಳಾಗಿ ಸುಮ್ಮನಿರಬೇಕೆಂದಲ್ಲ. ದೇವರು ನಮಗೆ ಮಾಡುವುದಕ್ಕೆಂದು ಕೊಟ್ಟ ಕೆಲಸಗಳನ್ನು ನಾವು ಮಾಡಬೇಕು. ಆದರೆ ಈ ಕಾರ್ಯಗಳಿಗೆ ಬೇಕಾದ ಶಕ್ತಿ, ಉತ್ತೇಜನಗಳು ದೇವರ ಆತ್ಮನಿಂದಲೇ ಬರಬೇಕು. ಈ ಅಧ್ಯಾಯದಲ್ಲಿ ಕ್ರಿಸ್ತನ ಕುರಿತಾಗಿ ಹೇಳಲ್ಪಟ್ಟ ಶ್ರೇಷ್ಠವಾದ ದೈವಶಾಸ್ತ್ರೀಯವಾದ ಮಾತು ಇರುತ್ತದೆ. ಈ ಮಾತಿನಿಂದಾಗಿ ಶತಮಾನಗಳಿಂದಲೂ ತುಂಬ ವಾಗ್ವಾದಗಳು ಹುಟ್ಟಿಕೊಂಡಿರುತ್ತದೆ. ಒಂದು ರೀತಿಯಲ್ಲಿ ಅದು ಯುರೋಪನ್ನು ವಿಭಾಗಿಸಿದ ಸಂಗತಿಯೂ ಆಗಿದೆ. ಬೇರೆಲ್ಲದಕ್ಕಿಂತಲೂ ಇದರ ಪ್ರಭಾವ ಹೆಚ್ಚಿತ್ತು. ಈ ತತ್ವದ ಪ್ರಕಾರ ಯೇಸು ಕ್ರಿಸ್ತನು ನರಾವತಾರವೆತ್ತಿದಾಗ ತನ್ನ ದೈವತ್ವವನ್ನು ಪೂರ್ತಿ ತ್ಯಜಿಸಿದ್ದನು ಎಂಬುದೇ. ಆದರೆ ಆತನು ತನ್ನ ದೈವತ್ವವನ್ನು ಬಿಟ್ಟಿರಲಿಲ್ಲವೆಂದು ಈ ಅಧ್ಯಾಯ ಖಚಿತಪಡಿಸುತ್ತದೆ. ಪ್ರಿಯರೇ, ಮುಂದಕ್ಕೆ ನಾವು ಕ್ರೈಸ್ತ ಜೀವಿತದ ಮಾದರಿ, ಇತರರು ಎಂಬ ವಿಚಾರವನ್ನು ನೋಡೋಣ.
ಪ್ರೀತಿಯುಳ್ಳ ದೇವಜನರೇ, ನಾವು ಚರ್ಚೆಯ ವಿಷಯಕ್ಕಿಂತ ಮೊದಲು ಪ್ರಾಯೋಗಿಕ ಸಂಗತಿಯನ್ನು ಗಮನಿಸೋಣ. ಅಂದರೆ ಈ ಪತ್ರಿಕೆಯು ಪ್ರಾಯೋಗಿಕ ಪತ್ರಿಕೆಯಾಗಿದೆ. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ: ಕ್ರಿಸ್ತನಿಂದ ಉತ್ತೇಜನ, ಪ್ರೀತಿಯ ಪ್ರೇರಣೆ, ಪವಿತ್ರಾತ್ಮನ ಅನ್ಯೂನತೆ, ಕಾರುಣ್ಯ, ದಯಾರಸಗಳು ಉಂಟಾಗುವುದಾದರೆ ಎಂಬುದಾಗಿ. ಪ್ರಿಯರೇ, ಇಲ್ಲಿ ರೇ ಎಂಬುದು ಶರ್ತವಾಗಿ ಹೇಳಲ್ಪಟ್ಟಿಲ್ಲ. ಪೌಲನು ಅನೇಕ ಬಾರಿ ಈ ರೇ ಎಂಬುದನ್ನು ಹಾಗೆ ಶರ್ತವಾಗಿ ಉಪಯೋಗಿಸುತ್ತಾನೆ. ಆದರೆ ಇಲ್ಲಿ ಒಂದು ವಾದ ವಿಷಯವನ್ನಾಗಿ ಉಪಯೋಗಿಸುತ್ತಾನೆ. ಪೌಲನು ತರ್ಕಬದ್ಧವಾಗಿ ಯೋಚಿಸುವನಾಗಿದ್ದಾನೆ. ಈ ಭಾಗವನ್ನು ಹೀಗೆ ಹೇಳಬಹುದು: ಕ್ರಿಸ್ತನಲ್ಲಿ ಉತ್ತೇಜನವಿರುವುದರಿಂದ, ಪ್ರೇರಣೆಯಿರುವುದರಿಂದ, ಪವಿತ್ರಾತ್ಮನ ಅನ್ಯೋನ್ಯತೆ ಇರುವುದರಿಂದ, ಕಾರುಣ್ಯ ದಯಾರಸಗಳು ಇರುವುದರಿಂದ, ಇದರ ಬೆಳಕಿನಲ್ಲಿ ಪೌಲನು ಹೀಗೆ ಹೇಳುತ್ತಾನೆ. ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 2ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಐಕ್ಯಮತ್ಯವುಳ್ಳವರಾಗಿದ್ದು ನನ್ನ ಸಂತೋಷವನ್ನು ಪರಿಪೂರ್ಣ ಮಾಡಿರಿ. ನಿಮ್ಮೆಲ್ಲರಲ್ಲಿ ಒಂದೇ ಪ್ರೀತಿ ಇರಲಿ, ಅನ್ಯೋನ್ಯ ಭಾವವುಳ್ಳವರು, ಒಂದೇ ಗುರಿಯಿಟ್ಟುಕೊಂಡವರು ಆಗಿರ್ರಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅವನು ಸೆರೆಮನೆಯಲ್ಲಿದ್ದರೂ ಕರ್ತನಲ್ಲಿ ಸಂತೋಷಿಸುವನಾಗಿದ್ದಾನೆ. ಆದರೆ ಫಿಲಿಪ್ಪಿಯ ವಿಶ್ವಾಸಿಗಳ ಜೀವಿತದಲ್ಲಿ ಸುವಾರ್ತೆಯು ಕಾರ್ಯ ನಡೆಸುತ್ತದೆ ಎಂಬುದಾಗಿ ತಿಳಿದರೆ ತಾನು ಇನ್ನಷ್ಟು ಸಂತೋಷಿಸುತ್ತೇನೆಂದು ಹೇಳುತ್ತಾನೆ. ಐಕ್ಯಮತ್ಯವುಳ್ಳವರಾಗಿದ್ದು ನನ್ನ ಸಂತೋಷವನ್ನು ಪರಿಪೂರ್ಣ ಮಾಡಿರಿ ಎಂಬುದಾಗಿ ನೋಡುವಾಗ, ನಿಮ್ಮೆಲ್ಲರಲ್ಲಿ ಒಂದೇ ಪ್ರೀತಿ ಇರಲಿ, ಅನ್ಯೋನ್ಯ ಭಾವವುಳ್ಳವರು, ಒಂದೇ ಗುರಿಯಿಟ್ಟುಕೊಂಡವರು ಆಗಿರಿ. ಮೊದಲು ನಾವು ನೋಡಿದಂತೆ ಫಿಲಿಪ್ಪಿ ಸಭೆಯಲ್ಲಿ ಚಿಕ್ಕದೊಂದು ಮನಸ್ತಾಪವಿತ್ತು, ದೊಡ್ಡದೇನಲ್ಲ. ಅವರು ಒಂದೇ ಮನಸ್ಸಿನವರಾಗಿರಬೇಕೆಂದು ಪೌಲನು ಆಶಿಸುತ್ತಾನೆ. ಅವರು ಒಬ್ಬರೊಬ್ಬರ ಪ್ರತಿರೂಪವಾಗಿರಬೇಕೆಂದು ಅವನು ಹೇಳುತ್ತಿಲ್ಲ. ಹೆಚ್ಚಿನ ಸಭೆಗಳಲ್ಲಿ 2 ಗುಂಪುಗಳಿರುತ್ತವೆ. ಒಂದು ಸಭಾಪಾಲಕರ ಪರವಾಗಿ, ಇನ್ನೊಂದು ಸಭಾಪಾಲಕರಿಗೆ ವಿರೋಧವಾಗಿ. ಈ ಗುಂಪುಗಳಲ್ಲಿ ಸೇರಿರುವವರು ತಾವೇ ಯೋಚಿಸುವವರಾಗಿರದೆ ತಮ್ಮ ನಾಯಕನ ಹಾಗೆ ಇರುತ್ತಾರೆ. ಒಂದೇ ಮನಸ್ಸುಳ್ಳವರಾಗಿರುವುದೆಂದರೆ ಕ್ರಿಸ್ತನ ಮನಸ್ಸನ್ನು ಹೊಂದಿರುವುದೆಂದರ್ಥ. ಹಾಗಿದ್ದಲ್ಲಿ ಬಾಹ್ಯ ಸ್ವರೂಪಗಳು ಬೇರೆ ಬೇರೆಯಾಗಿರುತ್ತವೆ, ವರಗಳಲ್ಲಿ ವೈವಿಧ್ಯತೆ ಇರುತ್ತದೆ, ಸೇವೆಯ ವಿಧಾನಗಳು ಬೇರೆ ಬೇರೆಯಾಗಿರುತ್ತವೆ, ಬೋಧನೆಗಳಲ್ಲಿ ಚಿಕ್ಕ ಚಿಕ್ಕ ವ್ಯತ್ಯಾಸಗಳೂ ಇರುತ್ತವೆ. ಮತ್ತು ಈ ಸಂಗತಿಗಳಲ್ಲಿನ ವ್ಯತ್ಯಾಸದಿಂದಾಗಿ ಪರಸ್ಪರ ಒಡೆದಾಡಿಕೊಳ್ಳುವವರೂ ಆಗಿರುವುದಿಲ್ಲ. ಕ್ರಿಸ್ತನ ಮನಸ್ಸು ನಮ್ಮಲ್ಲಿರುವುದಾದರೆ ವಿಶ್ವಾಸ ಸಂಬಂಧದ ದೊಡ್ಡ ವಿಚಾರಗಳಲ್ಲಿ ನಾವು ಒಮ್ಮತವುಳ್ಳವರಾಗಿರುತ್ತೇವೆ. ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 3ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಪಕ್ಷಪಾತದಿಂದಾಗಲಿ ಒಣ ಹೆಮ್ಮೆಯಿಂದಾಗಲಿ ಯಾವುದನ್ನೂ ಮಾಡದೆ ಪ್ರತಿಯೊಬ್ಬನೂ ದೀನಭಾವದಿಂದ ಮತ್ತೊಬ್ಬರನ್ನು ತನಗಿಂತಲೂ ಶ್ರೇಷ್ಠರೆಂದು ಎಣಿಸಲಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಪೌಲನು ಈ ವಿಚಾರವನ್ನು ಮೊದಲೊಮ್ಮೆ ಹೇಳಿದ್ದನು. ಕೆಲವರು ಕ್ರಿಸ್ತನನ್ನು ಹೊಟ್ಟೆ ಕಿಚ್ಚಿನಿಂದಲೂ ಭೇದದಿಂದಲೂ ಪ್ರಚುರಪಡಿಸುವವರಿದ್ದಾರೆಂದು ಹೇಳಿದ್ದನು. ಈಗ ಅವನು ಹೇಳುತ್ತಿದ್ದಾನೆ, ಪಕ್ಷಪಾತದಿಂದಾಗಲಿ ಒಣ ಹೆಮ್ಮೆಯಿಂದಾಗಲಿ ಯಾವುದನ್ನೂ ಮಾಡಬಾರದೆಂದು. ಸಭೆಯಲ್ಲಿ ಈಗಿರುವ ತೊಂದರೆಗಳಲ್ಲಿ ಹೆಚ್ಚಿನವು ಬೋಧನೆಗಳಲ್ಲಿನ ವ್ಯತ್ಯಾಸದಿಂದಲ್ಲ, ಅವು ಹೊಟ್ಟೆ ಕಿಚ್ಚು ಹಾಗೂ ಭೇದಗಳಿಂದಾಗಿ ಉಂಟಾಗಿರುತ್ತವೆ. ಕೆಲವರಿಗೆ ತೊಂದರೆಯನ್ನೆಬ್ಬಿಸುವುದು ಸ್ವಭಾವವೇ ಆಗಿರುತ್ತದೆ. ಪೌಲನ ಈ ಬುದ್ಧಿವಾದದ ಮಾತನ್ನು ಲಕ್ಷ್ಯ ಮಾಡುವುದಾದರೆ ಸಭೆಗಳಲ್ಲಿನ 100ರಲ್ಲಿನ 90ಕ್ಕಿಂತ ಹೆಚ್ಚಿನ ತೊಂದರೆಗಳು ಇಲ್ಲವಾಗುತ್ತವೆ. ಕರ್ತನಲ್ಲಿ ಪ್ರೀತಿಯುಳ್ಳ ಸ್ನೇಹಿತನೇ, ಭೇದಗಳ ಮೂಲಕ ನೀನು ಸಭೆಯಲ್ಲಿ ಏನನ್ನಾದರೂ ಮಾಡಬಯಸುವುದಾದರೆ ಅದನ್ನು ಮಾಡದಿರುವುದು ಒಳ್ಳೆಯದು. ಜನರು ಗಮನಿಸಬೇಕೆಂದು ನೀನು ಮಾಡುವುದಾದರೂ ಇದೇ ರೀತಿ ಮಾಡದಿರುವುದು ಒಳ್ಳೆಯದು. ಸಾಮಾನ್ಯವಾದ ಸಂಸ್ಥೆಗಳ ಕೂಟಗಳಲ್ಲಿ ಚಿಕ್ಕ ವಿಷಯಗಳಿಗಾಗಿಯೂ ಜನರನ್ನು ಹೊಗಳುತ್ತಿರುತ್ತಾರೆ. ಆದ್ದರಿಂದಲೇ ನನಗೆ ಅಂತಹ ಕೂಟಗಳಿಗೆ ಹೋಗಲು ಇಷ್ಟವಾಗುವುದಿಲ್ಲ. ಹೀಗೆ ಹೆಸರೆತ್ತಿ ಹೇಳುವಾಗ ತಪ್ಪಿ ಹೋಗಿ ಕೂಡ ಯಾರ ಹೆಸರನ್ನೂ ಬಿಡಬಾರದು. ಒಂದು ವೇಳೆ ಬಿಟ್ಟರೆ ನಿನಗೆ ತೊಂದರೆಯುಂಟಾಗುತ್ತದೆ. ತಾವು ಮಾಡಿರುವ ಕಾರ್ಯಗಳಿಗಾಗಿ ಕ್ರೈಸ್ತರಿಗೆ ಪ್ರಶಂಸೆ ಬೇಕೇ ಬೇಕೇನು? ಭೇದದಿಂದಾಗಲಿ ಒಣ ಹೆಮ್ಮೆಯಿಂದಾಗಲಿ ಯಾವುದನ್ನೂ ಮಾಡಬೇಡಿರಿ. ನಿಮಗಾಗಿ
ಪ್ರಸಿದ್ಧಿಯನ್ನು ಗಳಿಸಲು ಆಶಿಸಬೇಡಿರಿ. ಪ್ರತಿಯೊಬ್ಬನು ದೀನಭಾವದಿಂದ ಮತ್ತೊಬ್ಬರನ್ನು ತನಗಿಂತಲೂ ಶ್ರೇಷ್ಠ ಎಂದು ಎಣಿಸಲಿ ಎಂಬುದಾಗಿ ನೋಡುವಾಗ, ಬಹುಶಃ ಯುವೋದ್ಯ ಸಂತುಕಿಯರ ನಡುವೆ ಇದ್ದ ಸಮಸ್ಯೆ ಇದೇ ಆಗಿರಬಹುದು. ಒಬ್ಬರು ಮತ್ತೊಬ್ಬರನ್ನು ಕಡೆಗಣಿಸಿದರೆಂದು ಭಾವಿಸಿರಬೇಕು. ಈ ವಚನವನ್ನು ನಾವು ಕೈಕೊಂಡು ನಡೆದರೆ ನಮ್ಮ ಸಭೆಗಳ ಸಂಗೀತ ಮಂಡಳಿಗಳಲ್ಲಿನ ಅನೇಕ ಸಮಸ್ಯೆಗಳು ಪರಿಹಾರವಾಗಬಹುದು. ಅವರು ನನ್ನನ್ನು ಯಾಕೆ ಹಾಡಲು ಕರೆಯಲಿಲ್ಲ, ಅವರಿಗಿಂತ ಒಳ್ಳೆಯ ಸ್ವರ ನನಗುಂಟು ಎಂಬ ಮನೋಭಾವ ಕಡಿಮೆಯಾದೀತು. ಅದೇ ರೀತಿ ಸಮಿತಿ ಸಭೆಗಳಲ್ಲಿನ ಸಮಸ್ಯೆಗಳು ನೀಗಬಹುದು. ಸಭಾಧಿಕಾರಿಗಳೊಳಗೆ ನಡೆಯುತ್ತಿರುವ ಪೈಪೋಟಿ ನಿಂತು ಹೋಗಬಹುದು. ಮುಂದಕ್ಕೆ ನೋಡೋಣ. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 4ನೇ ವಚನ. ಅಲ್ಲಿ ಹೀಗೆ ಬರೆದದೆ, ನಿಮ್ಮಲ್ಲಿ ಪ್ರತಿಯೊಬ್ಬನು ಸ್ವಹಿತವನ್ನು ಮಾತ್ರ ನೋಡದೆ ಪರಹಿತವನ್ನು ಸಹ ನೋಡಲಿ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಪರಹಿತ ಎಂಬುದಾಗಿ ನೋಡುವಾಗ ಇದು ಅತಿ ಪ್ರಾಮುಖ್ಯವಾದ ಪದವಾಗಿದೆ. ದೈವಸೇವಕರಾದ ಡಾಕ್ಟರ್ ವರ್ನನ್ ಮ್ಯಾಗಿಯವರು ಈ ರೀತಿಯಾಗಿ ಹೇಳುತ್ತಾರೆ, ಒಬ್ಬ ಸೇವಕರಿಂದ ನಮ್ಮ ಸೇವೆಗೆ ಒಬ್ಬರು ಕಾಣಿಕೆ ಕಳುಹಿಸಿದ್ದನ್ನು ಕಂಡು ನನಗೆ ಹೃದಯ ತುಂಬಿ ಬಂತು. ಅವರು ಹೀಗೆ ಬರೆದಿದ್ದರು, ನಿಮ್ಮ ಕಾರ್ಯಕ್ರಮ ಪ್ರಸಾರದಿಂದ ತುಂಬ ಆಶೀರ್ವಾದ ಉಂಟಾಗುತ್ತಿದೆ. ಅವರು ನಮ್ಮ ಹಾಗೆ ಫ್ಲೋರಿಡಾದಿಂದ ಸತ್ಯವೇದ ಪ್ರಸಾರ ಮಾಡುತ್ತಿದ್ದರು. ಆತನ ಸೇವೆಯ ಕುರಿತಾಗಿ ನನಗೆ ಹೆಚ್ಚೇನೂ ತಿಳಿದಿರಲಿಲ್ಲ. ಆದರೆ ಒಂದು ಹೇಳಬಲ್ಲೆ, ಅವರು ಕ್ರಿಸ್ತನ ಮನಸ್ಸನ್ನು ಹೊಂದಿದವರಾಗಿದ್ದರು. ಪ್ರತಿಯೊಬ್ಬನು ಸ್ವಹಿತವನ್ನು ಮಾತ್ರ ನೋಡದೆ ಪರಹಿತವನ್ನು ನೋಡಲಿ ಎಂಬ ಮಾತನ್ನು ಅನುಸರಿಸುವವರಾಗಿದ್ದರು. ಅವರ ಕಾಗದ ಓದಿ ನಾನು ನನ್ನನ್ನು ತುಂಬ ತಗ್ಗಿಸಿಕೊಂಡೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಭಾಗದ ಮುಖ್ಯವಾದ ಪದ ಪರರು ಎಂಬುದಾಗಿದೆ. ಈ ಪರಹಿತದ ಕುರಿತ ಯೋಚನೆ ಮೊದಲು ಹುಟ್ಟಿದ್ದೇ ಕ್ರೈಸ್ತ ವಿಶ್ವಾಸದಿಂದಾಗಿ. ಕ್ರಿಸ್ತನು ಪರಲೋಕದ ಮಹಿಮೆಯನ್ನು ತ್ಯಜಿಸಿ ಲೋಕಕ್ಕೆ ಬಂದದ್ದು ಯಾಕೆ? ಅದು ಇತರರಿಗೋಸ್ಕರವಾಗಿ. ನಾವು ಸುವಾರ್ತೆಯನ್ನು ಯಾಕೆ ಪ್ರಸರಿಸಬೇಕು? ಇತರರಿಗಾಗಿ. ನಮ್ಮ ಕುರಿತಾಗಿ ಚಿಂತಿಸದೆ ಇತರರ ಕುರಿತಾಗಿ ಚಿಂತಿಸುವುದೇ ಕ್ರಿಸ್ತನ ಮನಸ್ಸನ್ನು ಹೊಂದಿಕೊಂಡಿರುವುದಾಗಿದೆ. ಕರ್ತನಲ್ಲಿ ಪ್ರಿಯರೇ, ಮುಂದಕ್ಕೆ ನಾವು ಕ್ರಿಸ್ತನ ಮನಸ್ಸು ತಗ್ಗಿಸಿಕೊಳ್ಳುವಿಕೆ ಎಂಬ ವಿಚಾರವನ್ನು ನೋಡೋಣ. ಈಗ ಪೌಲನು ಕ್ರಿಸ್ತನ ಮನಸ್ಸಿನ ಕುರಿತಾಗಿ ತಿಳಿಸುತ್ತಿದ್ದಾನೆ. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 5ನೇ ವಚನ ಹೀಗೆ ಹೇಳುತ್ತದೆ, ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕ್ರಿಸ್ತನ ಮನಸ್ಸು, ಅದರ ಒಂದು ಪ್ರಮುಖ ಲಕ್ಷಣವೇನು? ದೀನತ್ವ. ಎಫೆಸ 4ರಲ್ಲಿ ನಾವು ನೋಡಿದೆವು, ನಿಮಗೆ ದೊರೆತ ದೇವರ ಕರೆಗೆ ಯೋಗ್ಯರಾಗಿ ನಡೆದುಕೊಳ್ಳಿರಿ ಎಂಬುದಾಗಿ. ಈ ವಚನದ ಮುಂದಣ ಭಾಗದಲ್ಲಿ ಪೂರ್ಣ ವಿನಯ ಸಾತ್ವಿಕತ್ವಗಳಿಂದಲೂ ದೀರ್ಘಶಾಂತಿಯಿಂದಲೂ ಕೂಡಿದವರಾಗಿ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ ಎಂಬುದಾಗಿ ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 1 ಮತ್ತು 2ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯರೇ, ಇದು ಕ್ರಿಸ್ತನ ಮನಸ್ಸಾಗಿರುತ್ತದೆ. ನಾನು ನೀವು ದೀನತೆಯನ್ನಾಗಲಿ ವಿನಯವನ್ನಾಗಲಿ ಹೊಂದಲಿಕ್ಕೆ ಕಷ್ಟ. ನಾವು ಆ ರೀತಿಯಲ್ಲಿ ಉಂಟು ಮಾಡಲ್ಪಟ್ಟಿಲ್ಲ. ನಾವು ನಮ್ಮ ಕಾಲ ಮೇಲೆ ನಿಂತು ನಮ್ಮ ಸ್ವರವೆತ್ತುವವರು. ನಾವೆಲ್ಲರೂ ಅದೇ ರೀತಿಯವರು. ನಾವು ಹಾಗಲ್ಲ ಎಂದು ಹೇಳಬೇಡಿ. ನಮಗ್ಯಾರಿಗೂ ಚುಚ್ಚುವಿಕೆ ಬೇಡವಾಗಿದೆ, ಅಲಕ್ಷ್ಯ ಮಾಡಲ್ಪಡುವುದು ಬೇಡವಾಗಿದೆ. ಇದಕ್ಕೆ ಚಿಕ್ಕ ಅಪವಾದ ಒದಗಿದರೂ ನಾವು ಅದನ್ನು ಸಹಿಸಲಾರೆವು. ಪ್ರೀತಿಯುಳ್ಳ ದೇವಜನರೇ, ಒಬ್ಬ ಒಳ್ಳೆ ದೇವರ ಸೇವಕರ ಮಗನೊಬ್ಬನು ಉಂಡಾಡಿಯಾಗಿ ಅಲೆಯತೊಡಗಿದನು. ಯಾಕಂದರೆ ಅವನ ಅಣ್ಣನು ತುಂಬ ಬುದ್ಧಿವಂತನಾಗಿದ್ದನು. ಅವನು ಮಾಡಿದ ಒಳ್ಳೆಯ ಕಾರ್ಯಗಳನ್ನೇ ಯಾವಾಗಲೂ ಹೊಗಳುತ್ತಿದ್ದರು. ಆದ್ದರಿಂದ ತಮ್ಮನು ಅದಕ್ಕೆ ತದ್ವಿರುದ್ಧವಾಗಿ ನಡೆಯತೊಡಗಿದನು. ಸ್ವಾಭಾವಿಕ ಮನುಷ್ಯನ ಸ್ವಾಭಾವಿಕ ಪ್ರತಿಕ್ರಿಯೆ ಇದೇ ಆಗಿರುತ್ತದೆ. ತಮ್ಮನ ಬಳಿ ಹೋಗಿ ಅಣ್ಣನ ಕುರಿತು ಕೇಳುವುದನ್ನೆಲ್ಲ ಲಕ್ಷ್ಯಕ್ಕೆ ತರಬೇಡ ಎಂದು ಹೇಳಿದರೂ ಯಾವ ಪ್ರಯೋಜನವೂ ಉಂಟಾಗದು. ಅವನು ಅದರಂತೆ ನಡೆಯಲಾರನು. ಹೊಸದಾಗಿ ಹುಟ್ಟಿದ ಅನುಭವವಿಲ್ಲದವನು ತಾನು ತಗ್ಗಿಸಿಕೊಳ್ಳಲು ಇಷ್ಟಪಡುವುದಿಲ್ಲ. ಪ್ರೀತಿಯುಳ್ಳ ದೇವಜನರೇ, ಈಗ ನಾವು ಸತ್ಯವೇದದಲ್ಲಿನ ಅತಿ ವಿಶೇಷವಾದ ದೈವಶಾಸ್ತ್ರದ ವಾಕ್ಯವನ್ನು ನೋಡಲಿದ್ದೇವೆ. ಕ್ರಿಸ್ತನ ಸಂಬಂಧದ ಅತ್ಯಂತ ಶ್ರೇಷ್ಠ ಬೋಧನಾತ್ಮಕ ವಾಕ್ಯ ಇದು ಎಂದು ಕೆಲವರ ಅಭಿಪ್ರಾಯವಾಗಿದೆ. ಇದನ್ನು ಬರಿದು ಮಾಡುವಿಕೆ ಎಂದು ಕರೆಯಬಹುದು. ಈ ಭಾಗದಲ್ಲಿ ಕ್ರಿಸ್ತನು
ತನ್ನ ದೈವತ್ವವನ್ನು ಪೂರಾ ಬಿಟ್ಟು ಬಿಡಲಿಲ್ಲವೆಂಬುದು ಸ್ಪಷ್ಟವಾಗಿ ತಿಳಿಯುತ್ತದೆ. ಕ್ರಿಸ್ತನು ಅನುಭವಿಸಿದ ದೀನತ್ವದ 7 ಹಂತಗಳನ್ನು ಇದರಲ್ಲಿ ಕಾಣುತ್ತೇವೆ. ಪ್ರಿಯರೇ, ಮುಂದಿನ ಕೆಲವು ವಚನಗಳಲ್ಲಿನ ಮಹತ್ವವನ್ನು ನಾನು ನಿಮಗೆ ಸರಿಯಾಗಿ ತಿಳಿಸುವುದಕ್ಕೆ ಸಾಧ್ಯವಿದ್ದರೆ ಒಳ್ಳೆಯದಿತ್ತು. ಆತನು ಎಂಥ ಉನ್ನತ ಸ್ಥಾನದಲ್ಲಿದ್ದನು ಮತ್ತು ಎಂಥ ದೀನಸ್ಥಿತಿಗೆ ಇಳಿದನು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳುವಂತಿದ್ದರೆ ಎಷ್ಟು ಒಳ್ಳೆಯದು. ಆತನು ಇಳಿದ ಈ ದೂರಕ್ಕೆ ಬಿಲಿಯಗಟ್ಟಲೆ ಜ್ಯೋತಿರ್ವರ್ಷಗಳು ಸಮವಾಗಲಾರವು. ಪ್ರಿಯರೇ, ಇಲ್ಲಿ ಆತನು ಕೆಳಕ್ಕೆ ಇಳಿದ 7 ಹಂತಗಳನ್ನು ನೋಡುತ್ತೇವೆ. ಬಳಿಕ ಕ್ರಿಸ್ತನ ಘನಪಡಿಸುವಿಕೆಯಲ್ಲಿನ ಏರುವಿಕೆಯ 7 ಹಂತಗಳನ್ನು ನೋಡಲಿದ್ದೇವೆ. ತಗ್ಗಿಸಲ್ಪಡುವಿಕೆಯಲ್ಲಿ ಕ್ರಿಸ್ತನ ಮನಸ್ಸನ್ನು ಕಾಣುತ್ತೇವೆ ಮತ್ತು ದೇವರ ಮನಸ್ಸನ್ನೂ ತಿಳಿದುಕೊಳ್ಳುತ್ತೇವೆ. ಕರ್ತನಾದ ಯೇಸುವನ್ನು ಮೇಲಕ್ಕೆತ್ತಿ ಘನಪಡಿಸಿದ್ದು ದೇವರ ಮನಸ್ಸೇ ಆಗಿದೆ. ಪ್ರಿಯ ಮಿತ್ರನೇ, ನಿನ್ನನ್ನು ದೇವರ ಚಿತ್ತದೊಳಗೆ ಇರಿಸಲು ನೀನೇನು ಮಾಡಬೇಕೆಂದು ನೀನು ತಿಳಿಯಬಯಸುವುದಾದರೆ ನಾನು ಇದನ್ನು ಹೇಳಬಯಸುತ್ತೇನೆ. ಕ್ರಿಸ್ತನನ್ನು ಮೇಲಕ್ಕೆತ್ತುವುದು ತಂದೆಯಾದ ದೇವರ ಉದ್ದೇಶವಾಗಿರುವುದರಿಂದ ಅದೇ ಉದ್ದೇಶ ದೇವರಿಗೆ ನಮ್ಮ ಕುರಿತಾಗಿಯೂ ಇರುತ್ತದೆಂದು ನಾನು ನಂಬುತ್ತೇನೆ. ನಾವು ಕ್ರಿಸ್ತ ಯೇಸುವನ್ನು ಘನಪಡಿಸಬೇಕು. ನಾವು ಇರುವಲ್ಲೆಲ್ಲ ಮಾಡುವ ಎಲ್ಲದರಲ್ಲೂ ಕೂಡ ಯೇಸು ಕ್ರಿಸ್ತನನ್ನು ಮಹಿಮೆಪಡಿಸುವ ಈ ಅಂತಿಮ ಉದ್ದೇಶದಲ್ಲಿ ನಾವು ತಂದೆಯಾದ ದೇವರೊಂದಿಗೆ ಒಂದಾಗಿರಬೇಕಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಕೆಳಕ್ಕಿಳಿಯುವುದರ ಪ್ರಥಮ ಹಂತ ಆತನು ಪರಲೋಕದ ಮಹಿಮೆಯನ್ನು ತ್ಯಜಿಸಿದ್ದು. ಆತನು ಕೆಳಕ್ಕೆ ಇಳಿದು ಈ ಭೂಮಿಗೆ ಬಂದನು. ನಾವಿರುವ ಸ್ಥಾನಕ್ಕೆ ಇಳಿದನು. ಪರಲೋಕದ ಮಹಿಮೆಯಿಂದ ಈ ಲೋಕದ ಸ್ಥಿತಿಗೆ ಇಳಿಯುವುದು ಎಂಥ ದೊಡ್ಡ ಹೆಜ್ಜೆ ಎಂಬುದನ್ನು ನೀವು ಗ್ರಹಿಸಲಿಕ್ಕೆ ಸಾಧ್ಯವಿಲ್ಲ. ನಮಗಾಗಿ ಕರ್ತನು ಮಾಡಿದ ಈ ಕಾರ್ಯವನ್ನು ನಮ್ಮ ಮಾನವ ಬುದ್ಧಿ ಗ್ರಹಿಸಲಿಕ್ಕೆ ಎಂದಿಗೂ ಸಾಧ್ಯವಿಲ್ಲ. ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 6ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನೋ ಎಂದೆಣಿಸದೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇದು ಕೇವಲ ಮಾತಿನ ರೂಪದ ಭಾಷಾಂತರವಾಗಿದೆ. ಕ್ರಿಸ್ತನು ತಂದೆಯಾದ ದೇವರ ಬಲಗಡೆಯಲ್ಲಿದ್ದಾಗ ಆತನು ತನ್ನ ಸ್ಥಾನಕ್ಕೆ ಅಂಟಿಕೊಂಡಿರಲಿಲ್ಲ. ತ್ರೈಕತ್ವದ ತನ್ನ ಸ್ಥಾನವನ್ನು ಕಳಕೊಳ್ಳುವ ಅಪಾಯ ಆತನಿಗಿರಲಿಲ್ಲ. ಯಾಕಂದರೆ ಆತನಲ್ಲಿನ ಯೋಗ್ಯತೆಯಲ್ಲಿ ಯಾವ ಕೊರತೆಯಾಗಲಿ, ಆ ಸ್ಥಾನಕ್ಕಾಗಿ ಪ್ರತಿಸ್ಪರ್ಧಿಸುವ ವ್ಯಕ್ತಿಯಾಗಲಿ ಇರಲಿಲ್ಲ. ದೇವರಾಗಿರುವುದಕ್ಕಾಗಿ ಆತನು ಕಲಿಯಬೇಕಾಗಿರಲಿಲ್ಲ. ಇಲ್ಲವೇ ಬೇರೆ ಸ್ಥಾನದಿಂದ ಈ ಸ್ಥಾನಕ್ಕೆ ಆತನು ಏರಿಸಲ್ಪಟ್ಟದ್ದೂ ಅಲ್ಲ. ಆತನೇ ದೇವರಾಗಿದ್ದನು. ನಾನು 33 ವರ್ಷ ಭೂಲೋಕಕ್ಕೆ ಹೋದಾಗ ನನ್ನ ಸ್ಥಾನವನ್ನು ನನಗಾಗಿ ಕಾದಿರಿಸು, ಗಾಬ್ರಿಯೇಲ ದೂತನು ಅದನ್ನು ಅಪಹರಿಸದಂತೆ ಎಚ್ಚರಿಕೆಯಾಗಿರು ಎಂಬುದಾಗಿ ಕ್ರಿಸ್ತನು ತಂದೆಯಾದ ದೇವರಿಗೆ ಹೇಳಬೇಕಾಗಿರಲಿಲ್ಲ. ನಾನು ಅಗೌರವದಿಂದ ಮಾತನಾಡುತ್ತಿಲ್ಲ. ಆತನು ಜೋತು ಬೀಳಬೇಕಾದ ಸ್ಥಾನ ಅದಾಗಿರಲಿಲ್ಲವೆಂಬುದನ್ನು ನಿಮಗೆ ತಿಳಿಸುತ್ತಿದ್ದೇನಷ್ಟೇ. ಪ್ರಿಯರೇ, ಆತನು ದೇವರಾಗಿದ್ದನು. ಈ ಸ್ಥಾನ ಆತನದೇ ಆಗಿತ್ತು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಆತನು ಮನಸ್ಸಿಲ್ಲದ ಮನಸ್ಸಿನಿಂದ ಭೂಲೋಕವನ್ನು ಬಿಟ್ಟದ್ದು ಅಲ್ಲ. ಅಯ್ಯೋ, ನಾನು ಪರಲೋಕವನ್ನು ಬಿಡಬೇಕಲ್ಲ, ಈ ಕೆಳಗಣ ಸ್ಥಾನಕ್ಕೆ ಹೋಗಲು ನನಗೆ ಮನಸ್ಸಿಲ್ಲ ಎಂದು ಆತನು ಎಂದಾದರೂ ಭಾವಿಸಲಿಲ್ಲ. ಸಂತೋಷಕ್ಕೋಸ್ಕರ ಆತನು ಕ್ರೂಜಿಯನ್ನು ಸಹಿಸಿಕೊಂಡನು ಎಂಬುದಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನದಲ್ಲಿ ನೋಡುತ್ತೇವೆ. ಪ್ರಿಯರೇ, ಆತನು ಹೇಳಿದನು, ಇಗೋ, ಗ್ರಂಥಗಳ ಸುರುಳಿಯಲ್ಲಿ ನನ್ನ ಕುರಿತಾಗಿ ಬರೆದದೆ, ದೇವರೇ, ನಾನು ನಿನ್ನ ಚಿತ್ತವನ್ನು ಮಾಡಲು ಬರುತ್ತಿದ್ದೇನೆ ಎಂಬುದಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 7ನೇ ವಚನದಲ್ಲಿ ಓದುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ಆತನು ಸಂತೋಷದಿಂದಲೇ ಈ ಭೂಮಿಗೆ ಬಂದನು. ತಾನು ಗಟ್ಟಿಯಾಗಿ ಹಿಡಿದಿದ್ದ ಯಾವುದನ್ನಾದರೂ ಬಿಡಬೇಕಾಗಿರಲಿಲ್ಲ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಜೀವಿತ ಹೇಗಿದೆ? ನಾವು ನಮ್ಮನ್ನು ದೇವರ ಎದುರಿನಲ್ಲಿ ತಗ್ಗಿಸಿಕೊಳ್ಳುತ್ತೇವೆಯೋ, ದೀನರಾಗಿದ್ದೇವೆಯೋ, ಅಥವಾ ನಾವು ಹೆಚ್ಚಿಸಿಕೊಳ್ಳುತ್ತಾ ಇದ್ದೇವೆಯೋ? ಪರೀಕ್ಷೆ ಮಾಡಿಕೊಂಡು ದೇವರ ವಾಕ್ಯಕ್ಕೆ ವಿಧೇಯರಾಗಿ ದೀನತೆಯ ಭಯಭಕ್ತಿಯ ಜೀವಿತವನ್ನು ಜೀವಿಸೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ,
ದೇವರ ವಾಕ್ಯವು ನಮಗೆ ಸ್ಪಷ್ಟವಾಗಿ ಬೋಧಿಸಿದ ಕ್ರೈಸ್ತ ಜೀವಿತದ ನಮೂನೆ. ಅದು ಕ್ರಿಸ್ತನ ಮನಸ್ಸು. ಅದು ದೀನತೆಯಿಂದ ಕೂಡಿದೆ. ಅದನ್ನು ಅನುಕರಣೆ ಮಾಡಲು ಸಾಧ್ಯವಿಲ್ಲ. ಕ್ರಿಸ್ತನ ಮನಸ್ಸು ನಮ್ಮಲ್ಲಿರಬೇಕು. ಇದು ದೇವರ ಆತ್ಮನಿಂದ ಮಾತ್ರ ಸಾಧ್ಯ. ವಿಶ್ವಾಸಿಗಳಾದ ನಾವು ಒಬ್ಬರಿಗೊಬ್ಬರು ಐಕ್ಯ ಮನಸ್ಸುಳ್ಳವರಾಗಿ ಪರಿಪೂರ್ಣರಾಗಿ ಜೀವಿಸೋಣ. ಬನ್ರಿ ಪ್ರಾರ್ಥನೆಯನ್ನು ಮಾಡೋಣ. ಪ್ರೀತಿಯುಳ್ಳ ಯೇಸು ಸ್ವಾಮಿ, ನೀನು ಎಷ್ಟು ದೀನನಾಗಿ ನಿನ್ನನ್ನು ನೀನು ತಗ್ಗಿಸಿಕೊಂಡು ಪರಲೋಕದಿಂದ ಈ ಲೋಕಕ್ಕೆ ಇಳಿದು ಬಂದಿದ್ದಿ ಕರ್ತನೇ, ನಿನಗೆ ಸ್ತೋತ್ರ. ಅದನ್ನು ಗ್ರಹಿಸಲು ಕೂಡ ನಮಗೆ ಅಸಾಧ್ಯವಾಗಿದೆ. ಎಷ್ಟೊಂದು ದೊಡ್ಡ ಪ್ರೀತಿಯಿಂದ ಪ್ರೀತಿಸಿದಿ. ಹೌದು ಸ್ವಾಮಿ, ನಿರಂತರವಾದಂಥ ಪ್ರೀತಿ, ಶಾಶ್ವತವಾದ ಪ್ರೇಮದಿಂದ ನಮ್ಮನ್ನು ಪ್ರೇಮಿಸಿದ್ದಿ. ಈ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳುವಂತೆ, ಈ ಪ್ರೀತಿಯ ಕರೆಗೆ ಸ್ಪಂದಿಸುವಂತೆ ನಮ್ಮ ಪ್ರೀತಿಯ ಬಾಂಧವರನ್ನು ಆಶೀರ್ವದಿಸು. ನಿನ್ನ ಮಾರ್ಗದಲ್ಲಿ ನಡೆಸು. ಅವರ ಜೀವಿತಗಳ ಮೂಲಕ ನೀನು ಮಹಿಮೆ ಹೊಂದಬೇಕೆಂದು ಯೇಸುವಿನ ಮುದ್ದಾದ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಪ್ರಿಯ ವೀಕ್ಷಕರೇ, ಕಾರ್ಯಕ್ರಮ ವೀಕ್ಷಿಸಿ ಮಿಸ್ ಕಾಲ್ ನೀಡಿ ಬಹುಮಾನ ಹೊಂದ್ಕೊಳ್ತಾ ಇದ್ದೀರಾ? ಇಲ್ಲವಾದರೆ ಇಂದಿನಿಂದಲೇ ಪ್ರಾರಂಭಿಸಿರಿ. 044490812554 ಈ ಸಂಖ್ಯೆಗೆ ಮಿಸ್ ಕಾಲ್ ನೀಡಿರಿ. ಸೇವೆಯನ್ನು ಬೆಂಬಲಿಸಿರಿ. ವಂದನೆಗಳು.